ಪ್ಲಾಸ್ಟಿಕ್ ಅನ್ನು ಸುಡುವುದರಿಂದ ಆಗುವ ಪರಿಣಾಮ. ದ ಇಂಪ್ಯಾಕ್ಟ್ ಆಫ್ ಬರ್ನಿಂಗ್ ಪ್ಲಾಸ್ಟಿಕ್ಸ್. ಅರೆ ಅಕ್ಕ, ನಿಲ್ಲಿ, ನೀವು ಏನು ಮಾಡುತ್ತಿದ್ದೀರಿ? ಪ್ಲಾಸ್ಟಿಕ್ ಅನ್ನು ಏಕೆ ಸುಡುತ್ತೀರಿ? ಈ ಪ್ಲಾಸ್ಟಿಕ್ ಅನ್ನು ಸುಡುವುದರಿಂದ ಆಗುವ ಪರಿಣಾಮವೇನು ಗೊತ್ತಾ? ನನ್ನ ಬಳಿ ತುಂಬಾ ಪ್ಲಾಸ್ಟಿಕ್ ಇದೆ. ಅದನ್ನು ಏನ್ ಮಾಡಬೇಕೆಂದು ನನಗೆ ತಿಳಿದಿಲ್ಲ. ಇದನ್ನು ಯಾರು ಸಹ ತೆಗೆದುಕೊಳ್ಳುವುದಿಲ್ಲ. ನಾನು ಕೆಲವೊಮ್ಮೆ ಅಡಿಗೆ ಮಾಡುವಾಗ ಒಲೆ ಉರಿಸಲು ಇದನ್ನ ಬಳಸ್ತೇನೆ. ಹಾಗಾಗಿ ಐ ಡೋಂಟ್ ನೋ ಇದನ್ನು ಏನು ಮಾಡಬೇಕೆಂದು. ಅಕ್ಕ, ನೀನು ಉಳಿದ ಪ್ಲಾಸ್ಟಿಕ್ ಅನ್ನು ಬೇರೆ ಬೇರೆಯಾಗಿ ಇಟ್ಟುಕೊಂಡಿರುವುದನ್ನು ನಾನು ನೋಡಿದ್ದೇನೆ. ಇದರಲ್ಲಿ ವಿವಿಧ ರೀತಿಯ ಪ್ಲಾಸ್ಟಿಕ್ಗಳಿವೆ. ಕೆಲವೊಮ್ಮೆ ಇದನ್ನು ಸ್ಕ್ರಾಪ್ ಡೀಲರ್ ಇರ್ತಾರಲ್ಲ, ನಾವು ಅವರಿಗೆ ಕೊಡ್ತೇವೆ. ಅವರು ಅದಕ್ಕೆ ಹಣ ನೀಡ್ತಾರೆ. ಮತ್ತು ಕೆಲವೊಮ್ಮೆ ನಾನು ಇದನ್ನು ಬೆಳ್ಳುಳ್ಳಿ ಮಾರಾಟಗಾರರಿಗೆ ಕೊಟ್ಟು ಬೆಳ್ಳುಳ್ಳಿ ತೆಗೆದುಕೊಳ್ಳುತ್ತೇನೆ. ಅಕ್ಕ, ಇದು ನೋಡಿ, ಇದು ಪ್ಲಾಸ್ಟಿಕ್ ಮತ್ತು ಇದು ಕೂಡ ಪ್ಲಾಸ್ಟಿಕ್ ಆಗಿದೆ. ಪ್ಲಾಸ್ಟಿಕ್ ನಲ್ಲಿ ಹಲವು ವಿಧಗಳಿವೆ. ಕೆಲವನ್ನು ನೀವು ಸುಡುತ್ತಿರುವಿರಿ ಮತ್ತು ಕೆಲವನ್ನು ನೀವು ಮಾರಾಟ ಮಾಡಲು ಇಟ್ಟುಕೊಂಡಿದ್ದೀರಿ. ಪ್ಲಾಸ್ಟಿಕ್ ಅನ್ನು ಹೇಗೆ ತಯಾರಿಸಲಾಗುತ್ತದೆ ಎಂದು ನಿಮಗೆ ತಿಳಿದಿದೆಯೇ? ಹೌದು, ಅದನ್ನು ತಯಾರಿಸುತ್ತಾರೆ. ಆದರೆ ಅದನ್ನು ಹೇಗೆ ತಯಾರಿಸುತ್ತಾರೆ ಎಂಬುದು ನನಗೆ ತಿಳಿದಿಲ್ಲ. ಹಾಗಾದರೆ ಹೇಳುತ್ತೀನಿ, ಕೇಳಿಸಿಕೋ ಅಕ್ಕ. ಪ್ಲಾಸ್ಟಿಕ್ ಅನ್ನು ಎಣ್ಣೆಯಿಂದ ತಯಾರಿಸಲಾಗುತ್ತದೆ. ನಂತರ ಅದರಿಂದ ವಿವಿಧ ವಸ್ತುಗಳನ್ನು ತಯಾರಿಸಲಾಗುತ್ತದೆ. ಹಾಗಾದರೆ ಎಣ್ಣೆಯಿಂದ ಮಾಡಿದ್ದು ನಮಗೆ ಒಳ್ಳೆಯದೇ ಆಯ್ತಲ್ಲ. ಅದಕ್ಕೆ ಇದು ಉರಿಯುತ್ತದೆ. ಚಿಟಕೆ ಹೊಡೆಯೋದ್ರಲ್ಲಿ ಒಲೆ ಬೇಗನೆ ಉರಿಯುತ್ತದೆ. ಅದರಲ್ಲಿ ಏನಿದೆ? ಪ್ಲಾಸ್ಟಿಕ್ ಅನ್ನು ತಯಾರಿಸುವಾಗ ಅಪಾಯಕಾರಿ ಕೆಮಿಕಲ್ಗಳನ್ನು ಬಳಸುತ್ತಾರೆ ಮತ್ತು ನಾವು ಅದೇ ಪ್ಲಾಸ್ಟಿಕ್ ಅನ್ನು ಸುಟ್ಟರೆ ಅದರಿಂದ ಆ ಕೆಮಿಕಲ್ಗಳು ಗ್ಯಾಸ್ ಅಂದರೆ ಅನಿಲ ರೂಪದಲ್ಲಿ ಹೊರಬರುತ್ತವೆ. ಇದು ನಮಗೆ ಮತ್ತು ಇತರ ಪ್ರಾಣಿಗಳಿಗೆ ಅಪಾಯಕಾರಿ. ಹಾಗಾದರೆ ಈ ಕೆಮಿಕಲ್ನಿಂದ ಏನಾಗುತ್ತದೆ? ಅಕ್ಕ, ಹಾಗಾದರೆ ಬನ್ನಿ, ಪ್ಲಾಸ್ಟಿಕ್ ಸುಡುವುದರಿಂದ ಏನಾಗುತ್ತದೆ ಎಂದು ವೈದ್ಯರಿಂದ ತಿಳಿಯೋಣ. ಈ ಪ್ಲಾಸ್ಟಿಕ್ ಅನ್ನು ಸುಡುವಾಗ ಅದರಿಂದ ಕಪ್ಪು ಹೊಗೆ ಬರುತ್ತದೆ. ಇದರಲ್ಲಿ ಥ್ಯಾಲೇಟ್ ಮತ್ತು ಡಯಾಕ್ಸಿನ್ ನಂತಹ ಅಪಾಯಕಾರಿ ವಸ್ತುಗಳು ಬಿಡುಗಡೆಯಾಗುತ್ತವೆ. ಇವು ನಮ್ಮ ದೇಹದ ಮೇಲೆ ತುಂಬಾ ಕೆಟ್ಟ ಪರಿಣಾಮಗಳನ್ನು ಉಂಟುಮಾಡುತ್ತದೆ. ಥ್ಯಾಲೇಟ್ ಇದು ಪ್ಲಾಸ್ಟಿಕ್ ಅನ್ನು ಸ್ಥಿತಿಸ್ಥಾಪಕತ್ವ ಮತ್ತು ಮೃದುವಾಗಿಸುತ್ತದೆ. ಆದರೆ ಇದು ನಮ್ಮ ದೇಹವನ್ನು ಪ್ರವೇಶಿಸಿದರೆ ಅದು ಹಾನಿಯನ್ನುಂಟು ಮಾಡುತ್ತದೆ. ಇದು ನಮ್ಮ ಅಂತಃಸ್ರಾವಕ ಗ್ರಂಥಿಗಳ ಮೇಲೆ ಪರಿಣಾಮ ಬೀರುತ್ತದೆ. ಪ್ಲಾಸ್ಟಿಕ್ನಿಂದ ಹೊರಬರುವ ಡಯಾಕ್ಸಿನ್ನಿಂದ ಬಂಜೇತನ ಅಥವಾ ನಪುಂಸಕತೆಗೆ ಕಾರಣವಾಗುತ್ತದೆ. ಪ್ಲಾಸ್ಟಿಕ್ನಿಂದ ಹೊರಬರುವ ಡಯಾಕ್ಸಿನ್ ಮಣ್ಣು ಮತ್ತು ನೀರಿನ ಮೂಲಕ ನಾವು ಸೇವಿಸುವ ಆಹಾರ ಸೇರುತ್ತಿದೆ. ಇದರಿಂದಾಗಿ ವಾಂತಿ, ತಲೆನೋವು ಅಥವಾ ಮೈಕೈ ನೋವು, ರ್ಯಾಷಸ್, ಅಲರ್ಜಿ, ಅಸ್ತಮಾ ಮತ್ತು ಇನ್ನು ಮುಂತಾದ ಕಾಯಿಲೆಗಳಿಂದ ಮಕ್ಕಳು, ವೃದ್ಧರು ಬಳಲುತ್ತಿದ್ದಾರೆ. ಕೆಲವೊಮ್ಮೆ ಶ್ವಾಸಕೋಶದ ಕಾಯಿಲೆಗಳು ಮತ್ತು ಹೃದ್ರೋಗಗಳಂತಹ ಸಮಸ್ಯೆಗಳು ಸಹ ಬರಬಹುದು. ಲಿವರ್ ಫೇಲ್ಯೂರ್ ಅಥವಾ ಕಿಡ್ನಿ ಫೇಲ್ಯೂರ್ ಆಗುವುದು ಕೂಡ ಕಂಡುಬಂದಿದೆ. ಕ್ಯಾನ್ಸರ್ ಕೂಡ ಬರಬಹುದು. ನಾನು ವೈದ್ಯಳಾಗಿ ಹೇಳುವುದೇನೆಂದರೆ, ಪ್ಲಾಸ್ಟಿಕ್ ಸುಡುವುದನ್ನು ನಿಲ್ಲಿಸಬೇಕು. ಹಾಗೆಯೇ ನೀವು ಇದರ ಬಳಕೆಯನ್ನು ಸಹ ಕಡಿಮೆ ಮಾಡಬೇಕು. ಅರೆ, ಇದು ನನಗೆ ಗೊತ್ತೇ ಇರಲಿಲ್ಲ. ಈಗ ಇದನ್ನು ನಿಲ್ಲಿಸಲು ನಾನು ಏನು ಮಾಡಬಹುದು? ಮೊದಲನೆಯದಾಗಿ ನಾವು ಪ್ಲಾಸ್ಟಿಕ್ ಸುಡುವುದನ್ನು ನಿಲ್ಲಿಸಬೇಕು ಮತ್ತು ನಮ್ಮ ಮನೆಯಿಂದಲೇ ತ್ಯಾಜ್ಯವನ್ನು ವ್ಯವಸ್ಥಿತವಾಗಿ ಪ್ರತ್ಯೇಕವಾಗಿಸಬೇಕು. ನೀವು ಮಾಡುತ್ತಿರುವ ಹಾಗೆಯೇ ಪ್ಲಾಸ್ಟಿಕ್ ಅನ್ನು ಪ್ರತ್ಯೇಕವಾಗಿಸುವುದನ್ನು ಪ್ರಾರಂಭಿಸಬೇಕು. ನಾವು ಇದನ್ನು ರೀಸೈಕಲಿಂಗ್ ಮಾಡುವ ಸರಿಯಾದ ಸ್ಥಳಕ್ಕೆ ಕಳುಹಿಸಲು ಇಟ್ಟುಕೊಳ್ಳಬೇಕು ಮತ್ತು ನಾವು ಪ್ಲಾಸ್ಟಿಕ್ ವಸ್ತುಗಳನ್ನು ಕಡಿಮೆ ಬಳಸಬೇಕು. ನಾವು ಇದರ ಬದಲು ಇತರ ವಸ್ತುಗಳನ್ನು ಬಳಸಬಹುದು. ಉದಾಹರಣೆಗೆ, ಪ್ಲಾಸ್ಟಿಕ್ ಬ್ಯಾಗ್ನ ಬದಲಾಗಿ ಬಟ್ಟೆಯ ಬ್ಯಾಗ್ ಅನ್ನು ಬಳಸಬಹುದು.
ಪ್ಲಾಸ್ಟಿಕ್ ಬಾಟಲ್ನ ಬದಲಾಗಿ ಸ್ಟೀಲ್ ಅಥವಾ ಗಾಜಿನ ಬಾಟಲ್ಗಳನ್ನು ಮತ್ತು ಅಂತಹ ಅನೇಕ ವಸ್ತುಗಳನ್ನು ನಾವು ಉಪಯೋಗಿಸಬಹುದು. ನನಗಂತೂ ಈ ವಿಷಯಗಳ ಬಗ್ಗೆ ಸ್ವಲ್ಪವೂ ತಿಳಿದಿರಲಿಲ್ಲ. ಇಲ್ಲಿ ನೋಡಿ, ಇನ್ನು ಮುಂದೆ ನಾನು ಪ್ಲಾಸ್ಟಿಕ್ ಅನ್ನು ಪ್ರತ್ಯೇಕವಾಗಿ ಇಡುತ್ತೇನೆ ಮತ್ತು ಅದರ ಬಗ್ಗೆ ಎಲ್ಲರಿಗೂ ಹೇಳುತ್ತೇನೆ. ಥ್ಯಾಂಕ್ ಯು ಸೋ ಮಚ್. ನೀವು ಪ್ಲಾಸ್ಟಿಕ್ ಅನ್ನು ಸುಡಬಾರದು ಮತ್ತು ಇತರರು ಪ್ಲಾಸ್ಟಿಕ್ ಸುಡುವುದನ್ನು ತಡೆಯಬೇಕು, ಏಕೆಂದರೆ ಅದು ನಮ್ಮ ಮತ್ತು ಇತರ ಜೀವಿಗಳ ಆರೋಗ್ಯಕ್ಕೆ ಹಾನಿಕರವಾಗಿದೆ.